ಈಗ ಡಿಸೆಂಬರ್ ಮಂತಲ್ಲಿ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ಮಾತಾಡ್ತಾ ಹೋಗೋಣ. 1 and 7 ಕಾಂಬಿನೇಷನಲ್ಲಿ ಏನೆಲ್ಲ ಆಗ್ಬೋದು ಈ ಒಂದು ಪರಿಹಾರವನ್ನು ನೋಡಿದಾಗ ಇಲ್ಲಿ ಮೇನಾಗಿ ಗುರು ಬದಲಾವಣೆ ಆಗ್ತಿದ್ದಾನೆ. ಈ ವಾರ ಡಿಸೆಂಬರ್ ವಕ್ರವಾಗಿದ್ದಂಥ ಗುರು ಸ್ವಂತ ಬುಧನ ಮನೆಗೆ ಬರ್ತಾ ಇದ್ದಾನೆ. ಕಟಕ ರಾಶಿಯಿಂದ ಮನೆಗೆ ಚಿನ್ನದ ರೈಟ್ ಕಮ್ಮಿ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್ ಕಾಡ್ತಾ ಇದೆ. ಚಿನ್ನದ ರೈಟ್ ಖಂಡಿತಲೂ ಕೂಡ ಕಮ್ಮಿ ಆಗ್ಬೋದು 100%. ಚಿನ್ನ ಈ ಒಂದು ವಾರದಲ್ಲಿ ನಂತರ ಚಿನ್ನ ಕಮ್ಮಿ ಆಗುತ್ತೆ, ಚಿನ್ನದ ಕಮ್ಮಿ ಆಗುತ್ತೆ, ಬೆಳ್ಳಿನೂ ಪರವಾಗಿರಲ್ಲ. ಅದೇ ರೀತಿಯಲ್ಲಿ ಶನಿ ಸ್ವಂತ ಮನೆಯಲ್ಲಿ ಮೀನ ರಾಶಿ ಇದ್ದಾನೆ. ಮೀನದಲ್ಲಿ ಶನಿ ಇರೋದ್ರಿಂದ ಶನಿ ಮೀನದಲ್ಲಿ ಇಲ್ಲ, ಆದರೆ ಜನ್ಮ ಶನಿ ಏನೆಲ್ಲ 7.5 ಕೊಡ್ತಾನೆ ನೋಡಬೇಕು. ಅದೇ ಥರ ಸಿಂಹ ರಾಶಿಯಲ್ಲಿ ಕೇತು ಗ್ರಹ ಇದ್ದಾನೆ, ಕುಂಭ ರಾಶಿಯಲ್ಲಿ ರಾಹು ಗ್ರಹ ಇದ್ದಾನೆ. ಅದೇ ಥರ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬುಧ ಶುಕ್ರ ಗ್ರಹ ಕುಜಗ್ರಹ ಇದ್ದಾರೆ. ಇನ್ನು ಚಂದ್ರ ಎಂದಿನಂತೆ 2 ವರ್ಷಕ್ಕೊಂದ್ಸರಿ ರಾಶಿನ ಚೇಂಜ್ ಮಾಡ್ತಿದ್ದಾನೆ. ಇವೆಲ್ಲ 9 ಗ್ರಹಗಳು ಸೇರಿ ಯಾವೆಲ್ಲ ರಾಶಿಗೆ ಯಾವೆಲ್ಲ ಲಕ್ಕನ್ನು ತಂದು ಕೊಡ್ತವೆ, ಯಾವ ರಾಶಿಗೆ ಬಣ್ಣದ ಬಟ್ಟೆ ಚೆನ್ನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾವು ನೀವು ಮಾತಾಡೋದಿರ್ತಾನೆ ಜನಗಳಿಗೆ ಪರಿಹಾರವನ್ನು ಹೇಳ್ತಾ ಹೋಗೋಣ. ಇದರಿಂದ ಲಾಭ ನಷ್ಟವನ್ನು ಪ್ರೆಡಿಕ್ಷನ್ ಕೊಡೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಗ್ರಹಗಳಿಂದಲೇ ಎಲ್ಲ ಯೋಗವನ್ನು ಕೊಡ್ತಾ ಇದ್ದೇವೆ. ಗ್ರಹಗಳು ನಿಮ್ಮ ಯೋಗವನ್ನು ಕೊಡೋದು ಹೇಗೆ ಅಂತ ನೋಡೋಣ. ನಷ್ಟ ಹೇಗೆ ಬರುತ್ತೆ, ಲಾಭ ಹೇಗೆ ಬರುತ್ತೆ, ಅದು ತುಂಬ ದೊಡ್ಡ ಇಂಪಾರ್ಟೆಂಟು. ಪುಣ್ಯದಲ್ಲೇ ಪುಣ್ಯ. ನವಗ್ರಹಗಳನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ನವಗ್ರಹಗಳನ್ನ ತಿಳ್ಕೊಂಡು ಯಾವೆಲ್ಲ ಟೆಂಪಲ್ಗೆ ಹೋದಾಗ ನಿಮಗೆ ಪರಿಹಾರವನ್ನು ಕೊಡುತ್ತೆ, ಅದು ಇಂಪಾರ್ಟೆಂಟು. ಈ ವಾರದಲ್ಲಿ ತುಂಬ ಲಕ್ಸುರಿ ಕಾಸ್ಟಿಯಸ್ ಒಳ್ಳೆ ಬಣ್ಣ ಅಂದರೆ ಯೆಲ್ಲೋ ಕಲರ್ನ ಯೂಸ್ ಮಾಡೋಷ್ಟು ತುಂಬ ಪಾಸಿಟಿವ್ ಇರುತ್ತೆ. ಯೆಲ್ಲೋನ ಯೂಸ್ ಮಾಡಿ ಭಾಳ ಒಳ್ಳೆಯ ಫಲವನ್ನು ಕೊಡುತ್ತೆ. ಎಂದಿನಂತೆ ಮುಂದಿನ ವರ್ಷ ಬ್ಲ್ಯಾಕ್ ಡೇಂಜರು, ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಿಬಿಡಿ. ಬ್ಲ್ಯಾಕ್ ಕಲರ್ ಕಾರ್ನ ಯೂಸ್ ಮಾಡಿ ಮಂಜುನಾಥ್ ಅವ್ರು ಖಂಡಿತ ಕೂಡ ಪ್ರಾಬ್ಲಮಲ್ಲಿ ಸಿಗಾಕೊಂಡು ಪ್ರಾಬ್ಲಮನ್ನು ನಾವು ಕಳ್ಕೊಂಡು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ರಾಶಿ ಬಗ್ಗೆ ಮತ್ತೆ ಮಾತಾಡೋಣ. ಸಿಂಹ ರಾಶಿಗೆ ನಿಮ್ಮ ಟೈಮಲ್ಲಿ ತುಂಬ ಬ್ಯೂಟಿಫುಲ್ ಅಂತ ಹೇಳುತ್ತೆ. ಸಿಂಹ ರಾಶಿಗೆ ಭಾಳ ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಅದರಲ್ಲೂ ಕೂಡ ಡಿಸೆಂಬರ್ 5ರಿಂದ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ನಿಮ್ಮ ಟೈಮ್ ಚೆನ್ನಾಗಿಲ್ಲ. ಗುರು ಅಷ್ಟಮದಲ್ಲಿದ್ದರೂ ಕೂಡ ತುಂಬ ಜನ ಹೋದ ತಿಂಗಳೆಲ್ಲ ತುಂಬ ಕಷ್ಟವನ್ನು ಅನುಭವಿಸಿದ್ರಿ. ಅದೇ ಮಂಜುನಾಥ್ ಅಂತಾರೆ IAS ಆಫೀಸರ್ ನೋಡಿದ್ರೆ ಖಂಡಿತ ಕೂಡ ಬ್ಲ್ಯಾಕ್ ಕಲರ್ ಕಾರು ಮುಂದಿನ ವರ್ಷ ವೆರಿ ಡೇಂಜರ್ ಅಂತ ಹೇಳ್ತೀನಿ. ಮುಂದಿನ ವರ್ಷ 8 ನಂಬರ್ಸ್ ಕೂಡ ಡೇಂಜರ್ ಅಂತ ಹೇಳ್ತೀನಿ 100%. ಬ್ಲ್ಯಾಕ್ ಕಲರ್ ಬಣ್ಣ ಅಪಾಯ ಅಂತ ಹೇಳುತ್ತೆ. ಮಂಜುನಾಥ್ ಖಂಡಿತ ಕೂಡ ಒಂದಲ್ಲ ಒಂದು ಸಮಸ್ಯೆಯನ್ನು ಬೀಳ್ತಿದ್ದಾರೆ, ಒಂದಲ್ಲ ಒಂದು ಪ್ರಾಬ್ಲಮಲ್ಲಿದ್ದಾರೆ ಅಂತ ಹೇಳ್ತಿತ್ತು. ಆದರೆ ಈ ವಾರ ತುಂಬ 5ನೇ ತಾರೀಕು ಗುರು ಬದಲಾವಣೆ ಆಗೋದ್ರಿಂದ ನಿಮಗೆ 6-7 ತುಂಬ ಚೆನ್ನಾಗಿದೆ. 5ನೇ ತಾರೀಕುವರೆಗೆ 50-50 ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ 100%. ಒಂದಲ್ಲ ಒಂದು ಸಮಸ್ಯೆನ ನೀವು ಬೀಳದಿರೋ ಥರ. ಇನ್ನು ಮುಂದೆ ನಿಮಗೆ ಒಳ್ಳೆಯ ಟೈಮ್ ಬಂದಿದೆ. ಗುರು ಅಷ್ಟಮದಲ್ಲಿದ್ದರೂ ಕೂಡ ಗುರು ಲಾಭಸ್ಥಾನದಲ್ಲಿ ಇರೋದ್ರಿಂದ ಗುರು ನಿಮಗೆ ಒಳ್ಳೇದು ಮಾಡ್ತಾನೆ. ಸಿಂಹ ರಾಶಿಯವರಿಗೆ ಟೈಮ್ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರಗಳು ನಿಮಗೆ ಒಳ್ಳೇದು ಮಾಡಲ್ಲ ಈ ವಾರ ಅಂದರೆ ಯಾರೆಲ್ಲ ಪುಷ್ಯ ಅನುರಾಧ ಉತ್ತರ ಭಾದ ನಕ್ಷತ್ರ ಅವರಿಂದ ನಿಮಗೆ ಆಪತ್ತು ಆಗತ್ತು ಸಂಕಟಗಳು ದುಃಖಗಳು ಸಾಕಷ್ಟು ನಡೀತೆ. ಅವ್ರನ್ನ ಕಂಟ್ರೋಲ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ನಿಮಗೆ ಸಿಂಹ ರಾಶಿಯವರಿಗೆ ಪುನರ್ವಸು ವಿಶಾಖ ಪೂರ್ವ ಭಾದ ನಕ್ಷತ್ರದಲ್ಲಿ ಹುಡ್ತಾರೆ, ತುಂಬ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾರೆ. ಅದೇ ರೀತಿಯಲ್ಲಿ ನನಗೆ ತಿಳಿದಿರೋ ಪ್ರಕಾರ ಪುಷ್ಯ ಅನುರಾಧ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರಗಳು ತುಂಬ ಲಾಭವನ್ನು ತಂದು ಕೊಡ್ತಾರೆ. ನಿಮಗೆ ಅಪಾರವಾದ ಕೀರ್ತಿ ಸಕಲ ಸಂಪತ್ತು ಐಶ್ವರ್ಯ ನಕ್ಷತ್ರಗಳು ಯಾವಪ್ಪ ಅಂದರೆ ಈ ವಾರದಲ್ಲಿ ನಿಮಗೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ, ಅದರ ಭರಣಿ ಪುಬ್ಬ ಪೂರ್ವಾಷಾಢ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರಗಳು ನಿಮಗೆ ತುಂಬ ಲಾಭವನ್ನು ತಂದು ಕೊಡ್ತವೆ, ತುಂಬ ರಾಜ್ಯವನ್ನು ಕೊಡ್ತವೆ. ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಅಂತ ಬ್ಯೂಟಿಫುಲ್ ನಕ್ಷತ್ರ ಸಿಂಹ ರಾಶಿ. ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಈ ವಾರದಲ್ಲಿ ತುಂಬ ಬ್ಯೂಟಿಫುಲ್ ಅಂತ ಕಲರ್ಸ್ ಆರೆಂಜ್ ಆ್ಯಂಡ್ ವೈಟು ಆ್ಯಂಡ್ ಯೆಲ್ಲೋ ಕಲರ್ನ ಯೂಸ್ ಮಾಡಿದ್ರೆ ಸಿಂಹ ರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡೋಕ್ಕೆ ನಮ್ಮಲ್ಲೇ ಸಿಗುವಂಥ ಕುಬೇರ ಗ್ರಹ ಕಲ್ಲನ್ನು ಯೂಸ್ ಮಾಡಿದಷ್ಟು ನಿಮ್ಗೆ ಅಷ್ಟು ಐಶ್ವರ್ಯನ ಕೊಡ್ತಾನೆ 100%. ನಿಮ್ಮ ಲಕ್ ಮೇಲೆ ಲಕ್ಕನ್ನು ಚೇಂಜ್ ಮಾಡ್ಬೋದು. ತುಂಬ ಒಪಿನಿಯನ್ ತುಂಬ ಜಾಸ್ತಿ ಇರುತ್ತೆ. ಈ ವಾರ ನಿಮಗೆ 5ನೇ ತಾರೀಕಿನಿಂದ ನಿಮಗೆ ಟೈಮ್ ತುಂಬ ಬ್ಯೂಟಿಫುಲ್, ತುಂಬ ದೊಡ್ಡ ಸಕ್ಸಸ್ಸು, ತುಂಬ ಹ್ಯಾಪಿ ಇರುತ್ತೆ. ನೀವು ಸಿಂಹ ರಾಶಿಯವರು ಯಾವತ್ತೂ ಕೂಡ ಬ್ಲ್ಯಾಕ್ ಕಲರ್ನ ಯೂಸ್ ಮಾಡಬಾರ್ದು. ನೋಡಿ ಮಂಜುನಾಥನ್ ಅವರು IAS ಆಫೀಸರ್ ಆಗಿದ್ದರು. ಅವ್ರ ಕಾರ್ ಬ್ಲ್ಯಾಕ್ ಇತ್ತು. ಆಕ್ಸಿಡೆಂಟಾಗಿ ಅವ್ರನ್ನ ನಾವು ಕಳ್ಕೊಂಡು ನಾನು ಹೇಳ್ದಂಗೆ ಬ್ಲ್ಯಾಕ್ ಕಲರ್ ತುಂಬ ವೆರಿ ಡೇಂಜರ್ ಬಣ್ಣ ಅಂತ ಹೇಳ್ತಿದ್ದೀನಿ. ಹಾಗಾಗಿ ನೀವು ತುಂಬ ಅವಾಯ್ಡ್ ಮಾಡಿರೋಷ್ಟು ಒಳ್ಳೆಯದು. ಸಿಂಹ ರಾಶಿಯವರು ಅವಾಯ್ಡ್ ಮಾಡಬೇಕು, ಆದರೆ ಎಲ್ಲರೂ ಕೂಡ ಈ ವರ್ಷ ಅವಾಯ್ಡ್ ಮಾಡೋಷ್ಟು ಸಿಂಹ ರಾಶಿಗೂ ಅಷ್ಟೇ ಬೇರೆ ರಾಶಿಗೂ ಅಷ್ಟೇ ಬ್ಲ್ಯಾಕ್ ಇಸ್ ವೆರಿ ಡೇಂಜರ್. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನೀವು ಆಚೆ ಬರ್ರಿ ಅಂತ ಹೇಳ್ತೀನಿ. ಸಿಂಹರಾಶಿ ತುಂಬ ಸಖತ್ತಾಗಿದೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ದೇವರು ನಿಮ್ಮನ್ನು ತುಂಬ ಚೆನ್ನಾಗಿಟ್ಟಿರ್ತಾನೆ. ಅದ್ಭುತವಾದ ಒಂದು ದಿನಗಳಾಗಲಿ ಈ ವಾರ 5ನೇ ತಾರೀಕು ಮೇಲೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿವರೆಗೂ ಕೆಟ್ಟದ್ದೇ ನಡೆದಿದೆ. ಸಿಂಹರಾಶಿ ಮೋ ನಕ್ಷತ್ರಗಳಿಲ್ಲ.
ಆ ಥರ ಮೃಗಶಿರ ನಕ್ಷತ್ರದಲ್ಲಿ ಹುಡ್ತಾರೆ, ಒಂದು ಬ್ಯೂಟಿಫುಲ್ಲು ಸಕ್ಸಸ್ಸನ್ನು ಕೊಡ್ತಾರೆ. ಚಿತ್ತ ನಕ್ಷತ್ರ ತುಂಬ ಸೂಪರು. ಈ ವಾರ ತುಂಬ ಚೆನ್ನಾಗಿದೆ. ಅಷ್ಟೇ ಸ್ಟೂಡೆಂಟ್ಸ್ ಸಿಗಲಿ, ನಿಮಗೆ ಒಳ್ಳೆಯದಾಗಲಿ.